ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಅನುಮಾನ ವ್ಯಕ್ತವಾಗ್ತಾ ಇದೆ ಇವಾಗ. ಯಾಕಂದ್ರೆ ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಗೊಂದಲ ಸೃಷ್ಟಿಯಾಗಿದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಗೊಂದಲ ಸೃಷ್ಟಿಯಾಗಿದೆ, ಒಮ್ಮತ ಮೂಡ್ತಾ ಇಲ್ಲ. ಕನ್ನಡ ಪರ ಸಂಘಟನೆಗಳಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಬಂದ್ ಮಾಡೇ ಮಾಡ್ತೀನಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಬಹುತೇಕ ಕರ್ನಾಟಕ ಬಂದ್ ಹಿಂಪಡೆಯುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಯಾವ ವಿಚಾರಕ್ಕೆ ಕರ್ನಾಟಕ ಬಂದ್ ಅಂತ ಹೇಳಿದ್ರು ಆ ವಿಚಾರದಲ್ಲಿ ಸ್ವಲ್ಪ ನಿರಾಳತೆ ಇದೆ. ಆ ಕಾರಣಕ್ಕೆ ಮಳೆ ಬರ್ತಾ ಇದೆ, ಸದ್ಯ ಸಮಸ್ಯೆ ಇಲ್ಲ, ಬಂದ್ ಬೇಡ ಅಂತ ಹೇಳಿ ಕೆಲವು ಸಂಘಟನೆಗಳು ಹೇಳ್ತಾ ಇದ್ದಾವೆ. ವಾಟಾಳ್ ನಾಗರಾಜ್ ಮನವೊಲಿಸಲು ಪ್ರಯತ್ನ ನಡೀತಾ ಇದೆ. ಕನ್ನಡ ಪರ ಸಂಘಟನೆಗಳಲ್ಲಿ ಮೂಡ್ತಾ ಇಲ್ಲ ಒಮ್ಮತ. ವೀಕ್ಷಕರೇ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡ್ತೀವಿ, ಕಾವೇರಿ ನೀರನ್ನ ತಮಿಳುನಾಡಿಗೆ ನಾವು ಬಿಡೋದಿಲ್ಲ ಅಂತ ಹೇಳಿ ಸಂಘಟನೆಗಳು ತೀರ್ಮಾನ ಮಾಡಿದ್ವು. ಸೊ ವರ್ಣ ದಯ ತೋರ್ದ, ಮಳೆ ಬಂತು, ಡ್ಯಾಮ್ಗಳೆಲ್ಲ ತುಂಬಿಕೊಂಡ್ವು. ಕರ್ನಾಟಕಕ್ಕೆ ಏನು ನೀರು ಹೋಗಬೇಕಾಗ್ತಾ ಇದೆ ಆ ನೀರು ಹೋಗ್ತಾ ಇದೆ. ಸಮಸ್ಯೆ ಸದ್ಯಕ್ಕೆ ತಣ್ಣಗಾಗಿದೆ. ಒಂದು 15 ದಿವಸದ ಹಿಂದೆ ಈ ಸಮಸ್ಯೆ ಭಾರಿ ಜೋರಾಗಿ ಕೇಳಿಬರ್ತಾ ಇತ್ತು. CWRC DCWMA ಎರಡೂ ಕೂಡ ಆದೇಶವನ್ನು ಹೊರಹಾಕಿದ್ವು, ನೀರು ಬಿಡಲೇಬೇಕು ಅಂತ ಹೇಳಿ. ಅದರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಕಾನೂನು ಸಮರಕ್ಕೆ DK ಶಿವಕುಮಾರ್ ಹೋಗ್ತಾರಾ ಇಲ್ವಾ, ಮತ್ತೊಂದು ಇನ್ನೊಂದು ಭಾರಿ ಚರ್ಚೆ ನಡೀತಾ ಇತ್ತು. ಸೊ ಮಳೆ ರಾಯ ದಯ ತೋರ್ಬಿಟ್ಟ, ಡ್ಯಾಮ್ಗಳೆಲ್ಲ ತುಂಬಿಟ್ವು. ಖಾಲಿ ಹೊಡಿತಾ ಇದ್ದ ಡ್ಯಾಮ್ಗಳು ತುಂಬಿಕೊಂಡ್ವು. ಕಬಿನಿ ಡ್ಯಾಮು, ಕಾವೇರಿ ನದಿಯ ಉಪನದಿಗಳ ಡ್ಯಾಮ್ಗಳಿದ್ದಾವಲ್ಲ ಅವೆಲ್ಲ ತುಂಬಿಕೊಂಡ್ವು. ಸೊ ಅಲ್ಲಿಂದ ಕಾವೇರಿ ಡ್ಯಾಮ್ಗೆ ನೀರು ಬಿಡಲಾಯಿತು, ಡ್ಯಾಮ್ಗಳ ಸುರಕ್ಷತೆಗಾಗಿ. ಯಾಕಂದ್ರೆ ಬಿಡಲೇಬೇಕು ಕಬಿನಿ ನೀರನ್ನು, ಇಲ್ಲ ಡ್ಯಾಮ್ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ನೀರು ಬಿಡಲಾಯಿತು. ತಮಿಳುನಾಡಿಗೂ ಕೂಡ ಏನು ನೀರು ಹೋಗಬೇಕಾಗಿದೆಯೋ ಅದು ಹೋಗ್ತಾ ಇದೆ. ತಮಿಳುನಾಡಲ್ಲೂ ಕೂಡ ಸದ್ಯಕ್ಕೆ ಇದರ ಬಗ್ಗೆ ಇರುವ ಚರ್ಚೆ ತಣ್ಣಗಾಗಿದೆ. ಸೊ ಈಗ ಕರ್ನಾಟಕ ಬಂದಂತ ಏನು ಹೇಳ್ತಾ ಇದ್ದಾರಲ್ಲ, ಸೊ ವಾಟಾಳ್ ನಾಗರಾಜ್ ಅವರ ವಾದ ಏನಂತ ಹೇಳಿದ್ರೆ, ಕರ್ನಾಟಕ ಬಂದು ಬರೀ ಕಾವೇರಿ ನೀರಿಗಷ್ಟೇ ನಾವು ಮಾಡೋದು, ಗಡಿ ವಿಚಾರ ಇದೆ, ಭಾಷೆ ವಿಚಾರ ಇದೆ, ಕನ್ನಡದ ಇನ್ನು ಹಲವು ಸಮಸ್ಯೆಗಳಿದ್ದಾವೆ ಬೇರೆ ರಾಜ್ಯಗಳೊಟ್ಟಿಗೆ, ಅವೆಲ್ಲ ಬಗೆಹರಿಬೇಕು. ಆ ಕಾರಣಕ್ಕೋಸ್ಕರ ನಾವು ಬಂದ್ ಮಾಡ್ತೀವಿ ಅಂತೇಳಿ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಬಟ್ ಸಂಘಟನೆಗಳೆಲ್ಲವೂ ಯಾವಾಗ ಒಮ್ಮತವನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಸಮಸ್ಯೆ ಆ ರೀತಿ ಇದ್ದಾಗ ಮಾತ್ರ. ಇವಾಗ ಸಮಸ್ಯೆ ಬಗೆಹರಿತಾ ಇದೆ, ಸುಮ್ಮನೆ ಯಾಕೆ ಕರ್ನಾಟಕ ಬಂದ್ ಮಾಡೋದು ಅಂತ ಹೇಳಿ ಚರ್ಚೆ ಇದೆ. ಸೊ ವಾಟಾಳ್ ನಾಗರಾಜ್ ಅವರ ಮನವೊಲಿಸೋದಕ್ಕೆ ಉಳಿದಿರತಕ್ಕಂಥ ಸಂಘಟನೆಗಳು, ಅಂದರೆ ಮೊದಲು ಯಾವುದು ಎಲ್ಲವೂ ಒಮ್ಮತವನ್ನು ಸೂಚಿಸಿದ್ವು, ಆ ಸಂಘಟನೆಗಳು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ.